ಪತ್ರಿಕಾಗೋಷ್ಠಿ ಎಸ್ ಸಿ ಜನಾಂಗದ ಮೀಸಲಾತಿ ವಿಚಾರವಾಗಿ ವಿಶೇಷ ಸಂದರ್ಭ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅಸ್ಪೃಶ್ಯ ಜನಾಂಗದವರು, ದಲಿತರು, ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದರು ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು, ಅವರು ಗೌರವದಿಂದ ಬಾಳಬೇಕು ಅಂಥೇಳಿ ನಮ್ಮ ಪೂರ್ವಜರೆಲ್ಲರೂ ಸೇರಿ ಡಾಕ್ಟರ್ BR ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಭಾಯಿ ಪಟೇಲರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಎಲ್ಲರೂ ಸೇರಿ ಭಾಳ ದೊಡ್ಡ ನಿರ್ಣಯವನ್ನು ತಗೊಂಡು SC ST ಜನಾಂಗದವ್ರಿಗೆ 15% SCಗೆ 3% STಗೆ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಿದ್ರು. ಅದಾದ ನಂತರ ಕೇವಲ 6 ಜಾತಿಗಳು SCಯಲ್ಲಿದ್ದು 6 ಜಾತಿಗಳು STಯಲ್ಲಿದ್ದು. ಕಾಲಕ್ರಮೇಣದಲ್ಲಿ 101 ಜಾತಿಗಳು SCಯಲ್ಲಿ ಆದವು, 56 ಜಾತಿಗಳು STಯಲ್ಲಿ ಆಗಿದವು. ಹೀಗಾಗಿ ಅಸ್ಪೃಶ್ಯ ಜನಾಂಗದವರು ಟಚಬಲ್ ಶೆಡ್ಯೂಲ್ ಕಾಸ್ಟ್ ಜೊತೆಯಲ್ಲಿ ನಮಗೆ ಪೈಪೋಟಿ ಮಾಡಲಿಕ್ಕೆ ಆಗ್ತಾಯಿಲ್ಲ, ಸ್ಪರ್ಧೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ನಮಗೆ ಮೀಸಲಾತಿ ಸೌಲಭ್ಯಗಳು ಸಿಗ್ತಾ ಇಲ್ಲ, ನಾವು ವಂಚಿತರಾಗಿದ್ದೀವಿ ಅಂಥೇಳಿ ಕಳೆದ 25 ವರ್ಷದಿಂದ ಉಗ್ರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬಂದರು. ಅದರ ಪರಿಣಾಮ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸದಾಶಿವ ಆಯೋಗವನ್ನು ನೇಮಿಸಿದರು. ಅದರ ಸದಾಶಿವ ಆಯೋಗ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನುದಾನವೂ ಕೊಡಲಿಲ್ಲ, ಅವ್ರಿಗೆ ಕೂಡ್ಲಿಕ್ಕೆ ಕುರ್ಚಿ ಟೇಬಲ್ ಸುದ್ದ ಕೊಡಲಿಲ್ಲ. ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಮ್ಮ ಹತ್ರ ಹೇಳಿದಾಗ ನಾವು ವಿನಂತಿ ಮಾಡಿದ್ದೀವಿ, ಮಾಡಬೇಡ, ನೀವು ಯಾವ ಕಾರಣಕ್ಕೆ ಕೊಡ್ತೀರಿ ಅಂದಾಗ, ಇಲ್ಲ ನನಗೆ 13.5 ಕೋಟಿ ಬೇಕಾಗ್ತದೆ, ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಿಸಿ ವರದಿ ತಯಾರು ಮಾಡಬೇಕಾದ್ರೆ ಅಷ್ಟು ದುಡ್ಡು ಕೊಟ್ಟರೆ ಮಾತ್ರ ನಾನು ಮುಂದುವರಿತೀನಿ, ಇರ್ದಿದ್ರೆ ಖಾಲಿ ಯಾಕೆ ಕೊಡ್ಬೇಕು ನಾನು, ನನಗೆ ಬೇಡ ಅಂದರು. ಇಲ್ಲ ಅಂಥೇಳಿ ಯಡಿಯೂರಪ್ಪನವ್ರಿಗೆ ಮಾತಾಡಿದಾಗ 13.5 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟು ವರದಿಯನ್ನು ತಯಾರು ಮಾಡಿಸಿದರು. ವರದಿ ತಯಾರಾದ ನಂತರ ಕೊಡುವ ಹೊತ್ತಿಗೆ ನಮ್ಮ ಸರ್ಕಾರದ ಕೊನೆಯ ಅವಧಿಯಲ್ಲಿತ್ತು, ಎಕ್ಸೆಪ್ಟ್ ಮಾಡಲಿಕ್ಕೆ ಆಗಲಿಲ್ಲ. 2013 ಚುನಾವಣೆ ಬಂತು. ಸಿದ್ದರಾಮಯ್ಯನವರು ಹೇಳಿದರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಎಲ್ಲರೂ ಕಾಂಗ್ರೆಸ್ ನಾಯಕರು, ಖರ್ಗೆ ಅವರು, ನಮಗೆ ಓಟ್ ಕೊಡ್ರಿ ದಲಿತರು, ನಾವು ಅಧಿಕಾರಕ್ಕೆ ಬಂದರೆ ನಾವು ಕೂಡಲೇ ಸದಾಶಿವ ಆಯೋಗ ಜಾರಿಗೆ ತರ್ತೀವಿ ಅಂಥೇಳಿ ಹೇಳಿದರು. 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಅದರ ಕಡೆ ಕಣ್ಣು ಸುದ್ದ ತೆಗೆದು ನೋಡಲಿಲ್ಲ, ಹಾಗೆ ಬಿತ್ತು. ಮತ್ತು 2018 ಚುನಾವಣೆ ಬಂತು. ಆವಾಗ ಸಿದ್ದರಾಮಯ್ಯನವ್ರ ಸರ್ಕಾರ ಸೋತಾಗ ಸಿದ್ದರಾಮಯ್ಯನವರು ಆರೋಪ ಮಾಡಿದರು, ರಾಜ್ಯದಲ್ಲಿ ಮಾದಿಗರು ನನಗೆ ಓಟ್ ಹಾಕಲಿಲ್ಲ, ಮಾದಿಗರು ಉಪಜಾತಿಗಳು, ದಲಿತರು ನನಗೆ ಓಟ್ ಹಾಕಲಿಲ್ಲ, ಅಸ್ಪೃಶ್ಯರು, ಹೀಗಾಗಿ ನನ್ನ ಸರ್ಕಾರ ಅಧಿಕಾರ ಕಳ್ಕೊತ್ತು. ಒಳ ಮೀಸಲಾತಿ ಕೊಡದೇ ಇದ್ದದಕ್ಕೆ ಕಾರಣಕ್ಕಾಗಿ ನಮಗೆ ಮತ ಕೊಡಲಿಲ್ಲ ಅಂತ ಆರೋಪ ಮಾಡಿ ಪ್ರೆಸ್ ಮೀಟ್ ಮಾಡಿದರು. AICCಗೆ ಸೋನಿಯಾ ಗಾಂಧಿ ಅವ್ರಿಗೆ ವರದಿ ಕಳಿಸಿದರು. ಅದಾದ ನಂತರ ಮತ್ತೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಒಳಗೆ ಸೇರಿಸಿದರು, ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಳ ಮೀಸಲಾತಿ ಜಾರಿಗೆ ಮಾಡ್ತೀವಿ ಅಂತೇಳಿ.